ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಕನ್ನಡದ ಹಾಸ್ಯ ಥ್ರಿಲ್ಲರ್ ಹಾಗೂ ಹಾರರ್ ಫಿಲ್ಮ್ ಆದಂತಹ ಕೋಣ ಇಂದಿಗೆ ರಿಲೀಸ್ ಆಗಿ 2 ದಿನ ಆಗಿದೆ. ಇದನ್ನು ಹರಿಕೃಷ್ಣ ಎಸ್ ನಿರ್ದೇಶಿಸಿದ್ದಾರೆ. ಹಾಗೆ ಈ ಫಿಲ್ಮ್ನ ಚಿತ್ರದಲ್ಲಿ ಕೋಮಲ್ ಕುಮಾರ್, ತನಿಷಾ ಕುಪ್ಪಂಡ, ಋತ್ವಿ ಜಗದೀಶ್ ಮತ್ತು ನಮ್ರತಾ ಗೌಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ವಿನಯ್ ಗೌಡ, ರಘುರಾಮನ್ ಕೊಪ್ಪ, ವಿಜಯ್ ಚೆಂಡೂರ್, MK ಮಠ್, ರಂಜಿತ್ ಗೌಡ ಹಾಗೂ ತುಕಾಲಿ ಸಂತೋಷ್ ಹಾಗೂ ಇನ್ನಿತರ ಕಲಾವಿದರು ಈ ಫಿಲ್ಮ್ನಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಕೋಣ ಮೂವಿ 118 ನಿಮಿಷದ ಫಿಲ್ಮ್ ಆಗಿದ್ದು ಎಡಿಟರ್ ಬಂದು ಉಮೇಶ್ B ಆಗಿದ್ದಾರೆ. ಹಾಗೆ ಈಗಾಗಲೇ ತಿಳಿಸಿದಂತೆ ಈ ಫಿಲ್ಮ್ನ ಡೈರೆಕ್ಟರ್ ಬಂದು ಹರಿಕೃಷ್ಣ ಆಗಿದ್ದು ಸಿನಿಮ್ಯಾಟೋಗ್ರಫಿ ಮಾಡಿದ್ದು ವಿನಸ್ ನಾಗರಾಜ್ ಮೂರ್ತಿ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಎಡಿಟರ್ ಬಂದು ಉಮೇಶ್ RB ಆಗಿದ್ದು ಮ್ಯೂಸಿಕ್ ಬಂದು ಶಶಾಂಕ್ ಶೇಷಗಿರಿ ಮಾಡಿದ್ದಾರೆ. ಹಾಗೆ ಈ ಫಿಲ್ಮ್ ಪ್ರೊಡ್ಯೂಸರ್ ಬಂದು ತನಿಷಾ ಕುಪ್ಪಂಡ, ಕಾರ್ತಿಕ್ ಕಿರಣ್ ಸಂಕಪಾಲ್ ಹಾಗೂ ರವಿ ಕಿರಣ್ N ಆಗಿದ್ದಾರೆ. ಹಾಗೆ ಈ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಬಂದು ಕುಪ್ಪಂಡಾಸ್ ಪ್ರೊಡಕ್ಷನ್ ಆಗಿದೆ. ಹಾಗೆ ನೀವೇನಾದ್ರೂ ಹಾರರ್ ಒಟ್ಟಿಗೆ ಕಾಮಿಡಿ ಮೂವಿ ನೋಡ್ಬೇಕಂತಿದ್ರೆ ಖಂಡಿತವಾಗಿ ನೋಡಬಹುದು. ಲಾಸ್ಟ್ 20 ನಿಮಿಷದಲ್ಲಿ ಒಳ್ಳೆಯ ಕ್ಲೈಮ್ಯಾಕ್ಸ್ ನೋಡಬಹುದು. ಕೋಮಲ್ ಸರ್ ಮಾಡಿದಂತಹ ಇಷ್ಟು ಮೂವಿಯಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸಬಹುದು, ಆದರೆ ಅವರು ಹಾರರ್ ಪ್ಲಸ್ ಕಾಮಿಡಿ ಮೂವಿ ಆಗ್ಲೇ ಮಾಡಿದ್ದಾರೆ. ಮೂವಿಯ ಕೊನೆಯಲ್ಲಿ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರ ಧ್ವನಿ ಕೂಡ ಬಂದಿದೆ. ಅದು ನಿಜವಾಗ್ಲೂ ರೋಮಾಂಚನ ಕೊಡುತ್ತದೆ. ಮೊದಲಿನಿಂದ ರೂಢಿಯಾದಂತಹ ವಾಮಾಚಾರ, ಪ್ರಾಣಿ ಹಿಂಸೆ ಯಾವುದು ಮಾಡಬಾರದಂತ ಮೇನ್ ಮೆಸೇಜ್ ಈ ಫಿಲ್ಮ್ನಲ್ಲೇ ನೋಡಬಹುದು. ಹಾಗೆ ಈ ಫಿಲ್ಮ್ನಲ್ಲಿ ಸ್ಮಾಲ್ ಲವ್ ಸ್ಟೋರಿ ಹಾಗೂ ಪ್ರೀತಿ ಕಾಪಾಡಿಕೊಳ್ಳುವ ಬಗ್ಗೆಯೂ ಇದೆ. ಮೊದಲು ಕಾಮಿಡಿಯಿಂದ ಸ್ಟಾರ್ಟ್ ಆದಂತಹ ಈ ಫಿಲ್ಮ್ ಅನಂತರ ಇಂಟರ್ವಲ್ ಆದ ನಂತರ ಸ್ವಲ್ಪ ಸಸ್ಪೆನ್ಸ್ ಹಾರರ್ ಕಡೆ ಟರ್ನ್ ಆಗುತ್ತೆ. ಹಾಗೆ ಇದರೊಂದಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆಯೂ ತಿಳಿಸುವುದಾದ್ರೆ, ಹಾಗೆ ಈ ಫಿಲ್ಮ್ ಕರ್ನಾಟಕದಲ್ಲಿ 3 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ 38 ಲಕ್ಷ ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ 2ನೇ ದಿನಕ್ಕೆ 3 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಓವರ್ಸೀಸ್ ನಲ್ಲಿ 10,48,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವುದಾದ್ರೆ 48,48,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವುದಾದ್ರೆ 61,75,000 ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಬಹುದು ನಮ್ಮ ಕೋಣ ಫಿಲ್ಮ್. ಹಾಗೆ ಈ ಫಿಲ್ಮ್ಗೆ ಇನ್ನೂ ಒಳ್ಳೆ ಗ್ರೋತ್ ಸಿಗ್ಲಿ ಅಂತ ಕೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಕೋಮಲ್ ಸರ್ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.